ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಗರ್ಭಿಣಿ ಸ್ತ್ರೀಯರಿಗೆ ಒಂದು ಸೂಪರ್ ಡ್ರಿಂಕ್ ಹೇಳ್ತೀನಿ ಫ್ರೆಂಡ್ಸ್. ಈ ಡ್ರಿಂಕ್ ಡೈಲಿ ಕುಡಿಯೋದ್ರಿಂದ ಹುಟ್ಟೋ ಮಕ್ಕಳ ಮೆದುಳು ಬೆಳವಣಿಗೆ ಚೆನ್ನಾಗಾಗುತ್ತೆ. ಅಂದರೆ ಬ್ರೈನ್ ಡೆವಲಪ್ಮೆಂಟ್ ಸೂಪರಾಗಿ ಆಗುತ್ತೆ. ಅವ್ರು ತುಂಬ ಶಾರ್ಪ್ ಆಗ್ತಾರೆ. ಹುಟ್ಟೋ ಮಕ್ಕಳ ಮೆಮೊರಿ ಪವರ್, IQ ಲೆವೆಲ್, ಬುದ್ಧಿಶಕ್ತಿನೂ ಅಷ್ಟೇ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನಿಜವಾಗ್ಲೂ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಬೇಕಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, 100% ವರ್ಕ್ ಆಗುತ್ತೆ. 100% ಸೇಫ್. ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ ನಿಜವಾಗ್ಲೂ. ಅಷ್ಟೇ ಅಲ್ಲದೆ ಈ ಡ್ರಿಂಕಿಂದ ನಿಮಗೆ ಗರ್ಭಿಣಿ ಸ್ತ್ರೀಯರಿಗೆ ಕೆಲವು ಸಮಸ್ಯೆ ಇರುತ್ತೆ. ಅಂದರೆ ಹೊಟ್ಟೆ ನೋಯ್ತಾ ಇರುತ್ತೆ, ಮಲಬದ್ಧತೆ, ಅಜೀರ್ಣ, ವಾಕರಿಕೆ, ಇದೆಲ್ಲ ಸಮಸ್ಯೆಗೂ ಇದು ಪರಿಹಾರ ಕೊಡುತ್ತೆ. ಈ ಡ್ರಿಂಕ್ನ ತಯಾರು ಮಾಡ್ಕೋಬೇಕು ಅಂದರೆ ಏನು ಬೇಕು? 3 ಪದಾರ್ಥ ಬೇಕು. ಒಂದು ಒಣಶುಂಠಿ, ಸೋಂಪು, ಒಂದೆಲಗ ಸೊಪ್ಪು. 3 ಪದಾರ್ಥ, ಎಲ್ಲನೂ ಈಕ್ವಲ್ ಕ್ವಾಂಟಿಟಿ. ಅಂದರೆ 100 ಗ್ರಾಮ್ನೇ ತೊಗೋಬೇಕು. 3 ಒಣಶುಂಠಿನ ನೀಟಾಗಿ ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ನೈಸ್ ಪೌಡರ್ ಮಾಡ್ಕೋಬೇಕು. ಪೌಡರ್ಗೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಒಣಶುಂಠಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಪೌಡರ್ ಮಾಡ್ಕೊಳ್ಳಿ. ಪೌಡರ್ನ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಬಟ್ಟೆಯಲ್ಲಿ ಒಂದ್ರಿ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಬಟ್ಟೆಯಲ್ಲಿ ಒಂದ್ರಿ ಮಾಡಿಕೊಂಡ್ರೆ ನಿಮಗೆ ತುಂಬ ನೈಸ್ ಪೌಡರ್ ಸಿಗುತ್ತೆ. ಹಾಗೆ ಸೋಂಪು ಅಷ್ಟೇ, ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಆದಮೇಲೆ ಬಟ್ಟೆ ಒಂದ್ರಿ ಮಾಡ್ಕೊಳ್ಳಿ. ಬಟ್ಟೆ ಇಟ್ಕೊಂಡು ನೀಟಾಗಿ ಒಂದ್ರಿ ಮಾಡ್ಕೊಳ್ಳಿ, ನಿಮಗೆ ನೈಸ್ ಪೌಡರ್ ಸಿಗುತ್ತೆ. ಅದೇ ಥರ ಒಂದೆಲಗ ಸೊಪ್ಪು. ಈ ಒಂದೆಲಗ ಸೊಪ್ಪು ನಿಮಗೆ ಕಾಮನಾಗಿ ಎಲ್ಲ ಕಡೆನೂ ಸಿಗುತ್ತೆ. ನೀವು ಪಾಟಲ್ಲಾದರೂ ಬೆಳೆಸ್ಕೋಬೋದು. ಒಂದೆಲಗ ಗಿಡನ ಬೆಳೆಸ್ಕೋಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಬುದ್ಧಿಶಕ್ತಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಡೈಲಿ ಒಂದು ಎಲೆ ತಿನ್ನಿಸೋದ್ರಿಂದ ಅವ್ರು ತುಂಬ ಶಾರ್ಪ್ ಆಗ್ತಾರೆ. ಆಲ್ರೆಡಿ ಎಲ್ಲ ಮಕ್ಕಳಿಗೆ, ಎಲ್ಲ ಏಜ್ ಮಕ್ಕಳಿಗೂ ಡೈಲಿ ಒಂದು ಎಲೆನ ಅವ್ರಿಗೆ ತಿನ್ನಿಸೋದ್ರಿಂದ ಅವರ ಬುದ್ಧಿಶಕ್ತಿ ತುಂಬ ಚುರುಕಾಗುತ್ತೆ. ನಿಜವಾಗ್ಲೂ 100% ನಿಜ ಇದು. ಈ ಒಂದೆಲಗ ಸೊಪ್ಪು ಪೌಡರ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ, ಅಂದರೆ ಒಂದು 100 ಗ್ರಾಮ್ ಅಷ್ಟು ಒಂದೆಲಗ ಸೊಪ್ಪನ್ನ ಕಲೆಕ್ಟ್ ಮಾಡಿಕೊಂಡು ನೆರಳಲ್ಲಿ ಒಣಗಿಸಿ ಪೌಡರ್ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ ನೈಸ್ ಪೌಡರ್ ಮಾಡ್ಕೋಬೇಕು. ನಿಮ್ಗೆ ಅಷ್ಟು ಟೈಮ್ ಇಲ್ಲ, ನಂತರ ಒಂದೆಲಗ ಗಿಡನೂ ಇಲ್ಲ, ಸೊಪ್ಪು ಇಲ್ಲ ಅನ್ನೋರು ನಿಮ್ಗೆ ಆಯುರ್ವೇದಿಕ್ ಶಾಪಲ್ಲಿ ಸರಸ್ವತಿ ಚೂರ್ಣ ಅಂತ ಸಿಗುತ್ತೆ, ಅಥವಾ ಒಂದೆಲಗ ಚೂರ್ಣ ಅಂತಲೂ ಸಿಗುತ್ತೆ. ಎರಡೂ ಒಂದೇ ಹೆಸರು. ಅದಕ್ಕೆ ಇನ್ನೊಂದು ಹೆಸರು ಸರಸ್ವತಿ ಎಲೆ ಅಂತ ಕರೀತಾರೆ. ಅದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಅದನ್ನು ತೊಗೊಬನ್ನಿ 100 ಗ್ರಾಮ್. 3 ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಾಜಿನ ಬಾಟಲ್ನಲ್ಲಿ ಎತ್ತಿಟ್ಕೋಬೇಕು. ಅಂದರೆ ಶುಂಠಿ, ಸೋಂಪು, ಒಂದೆಲಗ ಸೊಪ್ಪು 3 ಪೌಡರ್ ಮಾಡಿಕೊಂಡು ಒಂದು ಗ್ಲಾಸ್ ಜಾರಲ್ಲಿ ಎತ್ತಿಟ್ಕೊಬಿಡಿ. ಈ ಪೌಡರ್ನ ಡೈಲಿ 2 ಸಲ ಹಾಲಿಗೆ ಹಾಕ್ಕೊಂಡು ಕುಡಿಬೇಕು. ಹೇಗೆ ಅಂದರೆ ಅರ್ಧ ಸ್ಪೂನಷ್ಟು ಈ ಚೂರ್ಣ, ಅಂದರೆ ಈ ಪೌಡರ್ನ ಅರ್ಧ ಸ್ಪೂನ್ ಸಾಕು. ಅರ್ಧ ಸ್ಪೂನ್ನ ಒಂದು ಗ್ಲಾಸ್, ಅಂದರೆ 200 ml ಸಾಕು. 200 ml ಅಷ್ಟು ಉಗುರು ಬೆಚ್ಚಗಿರೋ ಹಾಲು, ತುಂಬ ಬಿಸಿ ಹಾಲೇನು ಬೇಡ. ಉಗುರು ಬೆಚ್ಚಗಿರೋ ಹಾಲಿಗೆ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡಿ. ಕಲ್ಸಕ್ಕರೆ ಯೂಸ್ ಮಾಡಿ. ಕಲ್ಸಕ್ಕರೆ ರುಚಿಗೆ ಅಂದರೆ 1 ಸ್ಪೂನ್ ಸಾಕಾಗುತ್ತೆ, ಅಥವಾ 2 ಸ್ಪೂನ್ ನಿಮ್ಮ ಇಷ್ಟ. ಕಲ್ಸಕ್ಕರೆ ಹಾಕಿ ಅರ್ಧ ಸ್ಪೂನ್ ಮಾತ್ರ ಯೂಸ್ ಮಾಡಬೇಕು. ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ ಊಟ ಆದಮೇಲೆ. ಡೈಲಿ ಬೆಳಗ್ಗೆ ಒಂದು ಸಲ, ರಾತ್ರಿ ಮಲಗೋಕ್ಕಿಂತ ಮುಂಚೆ. ಹೀಗೆ ಡೈಲಿ ಮಾಡಬೇಕು. ಗರ್ಭಿಣಿ ಸ್ತ್ರೀಯರು 3ನೇ ತಿಂಗಳು ಸ್ಟಾರ್ಟ್ ಆದಿಂದಲೇ ಕುಡಿಬೋದು. 3ನೇ ತಿಂಗಳಿಂದ 9 ತಿಂಗಳು ಕಂಪ್ಲೀಟ್ ಆಗೋವರೆಗೂ, ಡೆಲಿವರಿ ಟೈಮ್ವರೆಗೂ ಕುಡಿಬೋದು. ಇದರಿಂದ ನಿಮಗೆ ಯಾವುದೇ ಥರ ಸಮಸ್ಯೆ ಬರಲ್ಲ. ನಿಮಗೆ ಅಜೀರ್ಣ ಇರ್ಬೋದು, ವಾಕರಿಕೆ, ಮಲಬದ್ಧತೆ ಅವೆಲ್ಲ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಹುಟ್ಟೋ ಮಕ್ಕಳು ಕೂಡ ತುಂಬ ಶಾರ್ಪ್ ಆಗ್ತಾರೆ, ತುಂಬ ಬುದ್ಧಿವಂತರಾಗಿ ಹುಡ್ತಾರೆ. ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ ಫ್ರೆಂಡ್ಸ್. 100% ಸೇಫ್. ನಾನು ಯಾವುದೇ ಕೆಮಿಕಲ್ಸು ಹೇಳ್ತಿಲ್ಲ ಇಲ್ಲಿ. ನಾವು ನಾರ್ಮಲಾಗಿ ಮನೇಲಿ ಯೂಸ್ ಮಾಡೋಂಥ ಪದಾರ್ಥದಿಂದನೇ ಮಾಡೋ ಡ್ರಿಂಕ್ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.